ನಗರದ ಸರ್ಕಾರಿ ಪದವಿ ಕಾಲೇಜು ಸ್ನಾತಕೋತ್ತರ ಕೇಂದ್ರದ ವಿದ್ಯಾರ್ಥಿನಿ ಪೂಜಾ ವಚನ ಸಾಹಿತ್ಯ ಪತ್ರಿಕೆಯಲ್ಲಿ ಅತ್ಯಧಿಕ ಅಂಕ ಪಡೆದದ್ದಕ್ಕೆ ಗೂಬಿಕೂದಿಂದ ಚಿನ್ನದ ಪದಕ. ಕನ್ನಡ ಸ್ನಾತಕೋತ್ತರ ವಿಭಾಗದಲ್ಲಿ ವಚನ ಸಾಹಿತ್ಯ ಪತ್ರಿಕೆಯಲ್ಲಿ ಅತ್ಯಧಿಕ ಅಂಕಗಳನ್ನು ಪಡೆದ ನಗರದ ಸರ್ಕಾರಿ ಪದವಿ ಕಾಲೇಜಿನ ಸ್ನಾತಕೋತ್ತರ ಕೇಂದ್ರದ ಪ್ರತಿಭಾವಂತ ವಿದ್ಯಾರ್ಥಿನಿ ಪೂಜಾ ಧನರಾಜ್ ಅವರಿಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಗುಲ್ಬರ್ಗಾ ಅವರು 2026ನೇ ಸಾಲಿನ ಘಟಿಕೋತ್ಸವದಲ್ಲಿ ಕರ್ನಾಟಕ ಸರ್ಕಾರದ ಘನವೆತ್ತ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಚಿನ್ನದ ಪದಕ ಹಾಗೂ ಪ್ರಶಸ್ತಿ ಪತ್ರವನ್ನು ನೀಡಿ ಸನ್ಮಾನಿಸಿದರು. ಹೌದು, ಉನ್ನತ ಗುರಿ, ಉತ್ತಮ ಗುರುವಿನ ಮಾರ್ಗದರ್ಶನದ ಜೊತೆಗೆ ಕಠಿಣ ಪರಿಶ್ರಮ ಇದ್ದರೆ ಜೀವನದಲ್ಲಿ ಅಸಾಧ್ಯವಾದುದನ್ನು ಸಾಧಿಸಲು ಸಾಧ್ಯ ಎಂಬ ಮಾತು ಬಹುತೇಕ ಪೂಜಾ ಅವರಂತಹ ಪ್ರತಿಭಾವಂತ ವಿದ್ಯಾರ್ಥಿನಿಯನ್ನೇ ಕುರಿತು ಹೇಳಿರಬೇಕು ಅನಿಸುತ್ತೆ. ತನ್ನ ಸಾಧನೆಯ ಕುರಿತು ಪೂಜಾ ಅವರು ತನ್ನ ಮನದಾಳದ ಅಭಿಪ್ರಾಯವನ್ನು ಮಂಡಿಸಿದ್ದು ಹೀಗೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಪೂಜಾ ತಂದೆ ಧನರಾಜ್, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹುಮ್ನಾಬಾದ್ನ ಕನ್ನಡ ವಿಭಾಗದ ವಿದ್ಯಾರ್ಥಿನಿಯಾಗಿದ್ದು, ನಾನು ಇದೇ ಮೊದಲ ಬಾರಿಗೆ ಚಿನ್ನದ ಪದಕವನ್ನು ಪಡೆದುಕೊಂಡಿದ್ದೇನೆ. ನಾನು ಈ ಚಿನ್ನದ ಪದಕವನ್ನು ಪಡೆಯಲು ನನಗೆ ಮೊದಲ ಸ್ಫೂರ್ತಿಯಾದ ನನ್ನ ತಂದೆಯವರಾದ ಶ್ರೀ ಧನರಾಜ್ ನಲ್ಕಿಯವರು, ನನ್ನ ತಾಯಿ ಮತ್ತು ನನ್ನ ಎಲ್ಲ ಪ್ರಾಧ್ಯಾಪಕರುಗಳು ನಮಗೆ ಒಳ್ಳೆಯ ರೀತಿಯಿಂದ ಅಭ್ಯಾಸವನ್ನು ಮಾಡಿದರು ಮತ್ತು ಕಟ್ಟುನಿಟ್ಟಿನ ಶಿಕ್ಷಣದ ಜೊತೆಗೆ ಅವರು ಉತ್ತಮ ರೀತಿಯ ಪರೀಕ್ಷೆಗಳನ್ನು ಸಹ ನಡೆಸುತ್ತಿದ್ದರು ಮತ್ತು ಎಲ್ಲ ಪತ್ರಿಕೆಗಳಲ್ಲಿ ಅತಿ ಹೆಚ್ಚು ಅಂಕ ಗಳಿಸಲು ಅವರು ಸಹಾಯವನ್ನು ಮಾಡಿದರು. ಅದೇ ರೀತಿಯಾಗಿ ವಚನ ಸಾಹಿತ್ಯ ಎಂಬ ಪತ್ರಿಕೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ್ದಕ್ಕಾಗಿ ನಾನು ಇಂದು ಚಿನ್ನದ ಪದಕವನ್ನು ಪಡೆಯಲಿಕ್ಕೆ ನಮ್ಮ ಎಲ್ಲ ಪ್ರಾಧ್ಯಾಪಕರುಗಳು ಅತ್ಯುತ್ತಮ ರೀತಿಯಿಂದ ಬೋಧನೆಯನ್ನು ಮಾಡಿದರು. ಅದೇ ರೀತಿಯಾಗಿ ನಾನು ದಿನಾಲು ರೆಗ್ಯುಲರ್ ಆಗಿ ಕಾಲೇಜ್ ಸ್ಟಾರ್ಟ್ ಆಗಿನಿಂದ ಹಿಡಿದು ರೆಗ್ಯುಲರ್ ಆಗಿ ನಾನು ಕಾಲೇಜ್ಗೆ ಹೋಗ್ತಾ ಇದ್ದೆ ಮತ್ತು ಕಾಲೇಜಿನಲ್ಲಿ ನಡೆಯುವಂತಹ ಎಲ್ಲ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಾನು ನನ್ನ ಒಂದು ಕೊಡುಗೆಯನ್ನು ಕಾಲೇಜಿಗೆ ನೀಡುತ್ತಿದ್ದೆ. ಅದೇ ರೀತಿಯಾಗಿ ನಾನು ಈ ಚಿನ್ನದ ಪದಕವನ್ನು ಪಡೆಯಬೇಕೆಂಬ ಉದ್ದೇಶವನ್ನು ಇಟ್ಟುಕೊಂಡಿಯೇ ನಾನು ನನ್ನ MA ಕನ್ನಡ ವಿಭಾಗದಲ್ಲಿ ಪ್ರಥಮ ಸೆಮಿಸ್ಟರ್ನಲ್ಲಿ ನನ್ನ ತರಗತಿಯಲ್ಲಿ ಅತಿ ಹೆಚ್ಚು ಪರ್ಸೆಂಟೇಜನ್ನು ಅಂದರೆ 77% ಪಡೆದಿರುವುದು ನನಗೆ ಅತ್ಯಂತ ಖುಷಿಯ ವಿಚಾರವಾಗಿತ್ತು ಅಂದು. ಆದರೆ ನಾನು ಈ ಚಿನ್ನದ ಪದಕವನ್ನು ಪಡೆದೇ ತೀರುತ್ತೇನೆಂದು ಛಲವಾಗಿ ಹಠವಾಗಿ ನಾನು ಓದಿ ನಾನು ಈ ಚಿನ್ನದ ಪದಕವನ್ನು ಪಡೆದುಕೊಂಡೆ ಮತ್ತು ನಿನ್ನೆ ನಡೆದಂತಹ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ನಡೆದಂತಹ 43ನೇ ಘಟಿಕೋತ್ಸವದಲ್ಲಿ ನಾನು ಭಾಗವಹಿಸಿದ್ದು ಮತ್ತು ಗವರ್ನರ್ ಅವರ ಕೈಯಿಂದ ಚಿನ್ನದ ಪದಕವನ್ನು ಪಡೆದಿರುವುದು ನನಗೆ ಅತ್ಯಂತ ಹೆಮ್ಮೆಯ ವಿಚಾರವಾಗಿದೆ ಮತ್ತು ಇದು ನನ್ನ ಶೈಕ್ಷಣಿಕ ಜೀವನದಲ್ಲಿಯೇ ಅತ್ಯಂತ ಸಂತೋಷದ ಹೆಮ್ಮೆಯ ವಿಚಾರವಾಗಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅದೇ ರೀತಿಯಾಗಿ ಈ ನನ್ನ ಯಶಸ್ಸಿಗೆ ಕಾರಣರಾದಂತಹ ನನ್ನ ತಂದೆ, ನನ್ನ ತಾಯಿ ಮತ್ತು ನನ್ನ ಪತಿಯವರು ಹಾಗೂ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂತಹ ಶ್ರೀ ವೀರಣ್ಣ ತುಪ್ಪ ಸರ್ ಮತ್ತು ನನ್ನ ಎಲ್ಲ ಅಚ್ಚುಮೆಚ್ಚಿನ ಪ್ರಾಧ್ಯಾಪಕರುಗಳಿಗೆ ನಾನು ನನ್ನ ಅನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಇಂತಿ ನಿಮ್ಮ ವಿದ್ಯಾರ್ಥಿನಿ ಪೂಜಾ. ಜೈ ಕನ್ನಡಾಂಬೆ, ಜೈ ಕರ್ನಾಟಕ.